ಆರೋಗ್ಯ, ಕೈಗಾರಿಕೆ, ಶಿಕ್ಷಣ, ಪರಿಸರ, ಸಾಮಾಜಿಕ ಸುಧಾರಣೆ, ಸಮುದಾಯ ಬೆಳವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಧುರ ಸಂಗೀತ, ಮನಸೂರೆಗೊಳ್ಳುವ ನಾಟಕಗಳು ಎಲ್ಲ ನಿಮ್ಮ ರೇಡಿಯೋ ಚಾನೆಲ್ನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ ಆಸಿಯಾ ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ, ಆ್ಯನ್ ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ಮೈ ಹೆಲ್ತ್ ಫುಡ್ ನ್ಯೂಟ್ರಿಷನ್ ಆ್ಯಂಡ್ ಫಿಟ್ನೆಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಕೇಳುಗರೆ, ಇವತ್ತು ನಾವು ನಮ್ಮ ಒಂದು ಮೈ ಹೆಲ್ತ್ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸ್ತಾ ಇರುವಂತಹ ಕಾರ್ಯಕ್ರಮ ನಮ್ಮ ನ್ಯಾಷನಲ್ ನ್ಯೂಟ್ರಿಷನ್ ವೀಕ್, ಅಂದರೆ ಪ್ರತಿ ಸೆಪ್ಟೆಂಬರ್ ಮೊದಲನೇ ವಾರವನ್ನು ನಾವು ಈ ಒಂದು ನ್ಯಾಷನಲ್ ನ್ಯೂಟ್ರಿಷನ್ ವೀಕ್, ರಾಷ್ಟ್ರೀಯ ಪೋಷಣ ಸಪ್ತಾಹ ಅಂತ ಆಚರಣೆ ಮಾಡ್ತೀವಿ. ಈ ಒಂದು ಸೆಪ್ಟೆಂಬರ್ ಮೊದಲನೇ ವಾರವನ್ನು ಆ ಒಂದು ವಿಷಯದ ಬಗ್ಗೆ, ಈ ಒಂದು ರಾಷ್ಟ್ರೀಯ ಪೋಷಣ ಸಪ್ತಾಹ ಅಂದರೆ ಏನು, ಅದನ್ನು ಯಾಕೆ ಆಚರಣೆ ಮಾಡ್ತಾರೆ, ಅದರ ಮುಖ್ಯ ಉದ್ದೇಶ ಏನು, ಹಾಗೂ ಈ ವರ್ಷದ ಥೀಮ್ ಏನಾಗಿದೆ, ಈ ಎಲ್ಲ ವಿಷಯದ ಬಗ್ಗೆ ನಾವು ಇವತ್ತು ಮಾತನಾಡ್ತಿದ್ದೀವಿ. ಕೆಲವರೆ, ಈ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ನ್ಯೂಟ್ರಿಷನಿಸ್ಟ್ ಆದಂತಹ ಅರ್ಪಿತಾ ಅವರು. ಇವರು ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಮತ್ತು ಮಕ್ಕಳ ನ್ಯೂಟ್ರಿಷನ್ ವಿಷಯವಾಗಿ ಪ್ಯಾನ್ ಇಂಡಿಯಾದಲ್ಲಿ ಮುಖ್ಯಸ್ಥೆಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗೂ ವೆಯ್ಟ್ ಮ್ಯಾನೇಜ್ಮೆಂಟ್ ಮತ್ತು ಸ್ಪೋರ್ಟ್ಸ್ ಸ್ಪೆಸಿಫಿಕ್ ನ್ಯೂಟ್ರಿಷನ್ ಹಾಗೂ ಲೈಫ್ ಸ್ಟೈಲ್ ಡಿಸೀಸ್ ನ್ಯೂಟ್ರಿಷನ್, ಈ ಎಲ್ಲ ವಿಷಯಗಳ ಬಗ್ಗೆ ಅವರು ನ್ಯೂಟ್ರಿಷನಿಸ್ಟ್ ಆಗಿ ಸಾಕಷ್ಟು ಕಾರ್ಯನಿರ್ವಹಿಸಿದ್ದಾರೆ. ಹಾಗೂ ಶಾಲೆಗಳಲ್ಲಿ ಮತ್ತು ಕಾರ್ಪೊರೇಟ್ ಆಫೀಸ್ಗಳಲ್ಲಿ ಈ ಒಂದು ನ್ಯೂಟ್ರಿಷನ್ ವಿಷಯವಾಗಿ ಸಾಕಷ್ಟು ವರ್ಕ್ಶಾಪ್ಗಳನ್ನು ಮಾಡಿದ್ದಾರೆ ಹಾಗೂ ಮಾಡ್ತಾನೂ ಇದ್ದಾರೆ. ಯಾರಿಗಾದರೂ ಈ ಒಂದು ನ್ಯೂಟ್ರಿಷನ್ ವಿಷಯವಾಗಿ ಏನಾದರೂ ಮಾಹಿತಿಗಳು ಬೇಕಿದ್ದಲ್ಲಿ ಅವ್ರನ್ನ ಕಾರ್ಯಕ್ರಮದ ಕೊನೆಯಲ್ಲಿ ನಾನು ಅವರ ಒಂದು ದೂರವಾಣಿ ಸಂಖ್ಯೆನ ಕೊಡ್ತೀನಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ, ಬನ್ನಿ ಹಾಗಾದರೆ ಈ ಒಂದು ರಾಷ್ಟ್ರೀಯ ಪೋಷಣ ಸಪ್ತಾಹ ಕಾರ್ಯಕ್ರಮನ ಇವತ್ತು ಪ್ರಾರಂಭಿಸೋಣ. ಮುಖ್ಯವಾಗಿ ಈ ಒಂದು ರಾಷ್ಟ್ರೀಯ ಪೋಷಣ ಸಪ್ತಾಹ ಮಾಡುವಂಥದ್ದು ಜನಗಳಿಗೆ ನ್ಯೂಟ್ರಿಷನ್ ಮತ್ತು ಆರೋಗ್ಯದ ಬಗ್ಗೆ ಅವರಿಗೆ ಶಿಕ್ಷಣ ಕೊಡಬೇಕು ಅನ್ನೋ ಒಂದೇ ಗುರಿನ ಇಟ್ಕೊಂಡು ಈ ಒಂದು ರಾಷ್ಟ್ರೀಯ ಪೋಷಣ ಸಪ್ತಾಹನ ಮಾಡ್ತಾ ಇದ್ದಾರೆ. ಬನ್ನಿ ಹಾಗಾದರೆ ಈ ಒಂದು ವಿಷಯವಾಗಿ ನಮ್ಮ ಜೊತೆ ಅರ್ಪಿತಾ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸೋಣ. ನಮಸ್ಕಾರ ಮ್ಯಾಮ್. ನಮಸ್ತೆ ಪದ್ಮಾ. ಅರ್ಪಿತಾ ಅವರೇ, ನನ್ನ ಮೊದಲನೇ ಪ್ರಶ್ನೆ, ಖಂಡಿತ ಈ ಒಂದು ನಾವೇನು ನ್ಯಾಷನಲ್ ನ್ಯೂಟ್ರಿಷನ್ ವೀಕ್ ಅಂತ ಈ ಒಂದು ಸೆಲೆಬ್ರೇಟ್ ಮಾಡ್ತೀವಿ ಸೆಪ್ಟೆಂಬರ್ ಮೊದಲನೇ ವಾರ, ಈ ಒಂದು ವಾರವನ್ನು ಶುರು ಮಾಡೋದಕ್ಕೆ ಕಾರಣ ಏನು? ಯಾವೊಂದು ಕಾರಣ ಅಥವಾ ಇದಕ್ಕೆ ಇತಿಹಾಸ ಅಂತ ನಾವು ಹೇಳೋದಾದರೆ ಯಾವೊಂದು ಕಾರಣದಿಂದ ಈ ಒಂದು ಸಪ್ತಾಹನ ಮಾಡ್ತಾ ಇದ್ದಾರೆ? ಹೌದು, ಬಹಳ ಒಳ್ಳೆ ಪ್ರಶ್ನೆ. ರಾಷ್ಟ್ರೀಯ ಪೌಷ್ಟಿಕಾಂಶದ ವಾರವನ್ನು 1975ರಲ್ಲಿ ಅಮೆರಿಕನ್ ಡಯಟೆಟಿಕ್ ಅಸೋಸಿಯೇಷನ್ ಅವರು ಸದಸ್ಯರು ಸೇರಿ ಸ್ಥಾಪಿಸಿದ್ರು. ಇದನ್ನು ಈಗ ನಾವು ಅಕಾಡೆಮಿ ಆಫ್ ನ್ಯೂಟ್ರಿಷನ್ ಅಂಡ್ ಡಯಟೆಟಿಕ್ಸ್ ಅಂತ ಕರಿತೀವಿ. ನಾವು ಬಹಳಷ್ಟು ನಮ್ದು ಕ್ಯಾಲರಿ ಆಗಿರ್ಬೋದು, ನಮ್ಮ ಪ್ರತಿಯೊಂದು ನಾವು ನೀರೆಷ್ಟು ತಗೊಬೇಕು, ಇದೆಲ್ಲದ್ರ ಬಗ್ಗೆ ನಾವು ಅಮೆರಿಕನ್ ಡಯಟೆಟಿಕ್ ಅಸೋಸಿಯೇಷನ್ನೇ ಫಾಲೋ ಮಾಡ್ತೀವಿ ಎಷ್ಟೋ ಕಡೆ. ಸೊ ಭಾರತವು 1982ರಿಂದ ರಾಷ್ಟ್ರೀಯ ಪೋಷಣ ಸಪ್ತಾಹವನ್ನು ಆಚರಿಸ್ತಾ ಇದೆ. ಇದ್ರದ್ದು ಮೇನ್ ಏಮ್ ಏನಂದ್ರೆ ಉತ್ತಮ ಆಹಾರದ ಮೂಲಕ ಪೌಷ್ಟಿಕಾಂಶದ ಪ್ರಾಮುಖ್ಯತೆ ಮತ್ತು ಸಾಮಾನ್ಯ ಆರೋಗ್ಯ ಸುಧಾರಣೆ ಕುರಿತು ಶಿಕ್ಷಣವನ್ನು ನೀಡಲು ಸಾಕಷ್ಟು ಅರಿವಿನ ಕಾರ್ಯಕ್ರಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮೂಡಿಸ್ತಾ ಬಂದಿದೆ. ಎಲ್ಲೆಡೆ ನೀವು ಈಗ ನೋಡಿರ್ಬೋದು, ಎಸ್ಪೆಷಲಿ ಈ ನ್ಯಾಷನಲ್ ನ್ಯೂಟ್ರಿಷನ್ ವೀಕ್, ರಾಷ್ಟ್ರೀಯ ಪೌಷ್ಟಿಕಾಂಶದ ವಾರ ಬಂತು ಅಂದ್ರೆ ಎಲ್ಲೆಡೆ ಸಾರ್ವಜನಿಕ ಜಾಗೃತ ಕಾರ್ಯಕ್ರಮಗಳಿರ್ಬೋದು, ಪೋಸ್ಟ್ ಗಳಾಗಿರ್ಬೋದು, ಮ್ಯಾಗಝಿನ್ ಗಳಾಗಿರ್ಬೋದು. ಈಗ ನೀವು ನಿಮ್ಮ ಇಲ್ಲೇ ತಗೊಳ್ಳಿ, ನಿಮ್ದು ಜೈನ್ ಇದ್ರಲ್ಲಿ ಫುಡ್ ಫೆಸ್ಟಿವಲ್ ಮಾಡ್ತಿದ್ದಾರೆ. ಸೊ ಫುಡ್ ಫೆಸ್ಟಿವಲ್ ಇರ್ಬೋದು, ಆಹಾರ ಮೇಳ ಇರ್ಬೋದು, ಈ ತರ ಒಂದೊಂದು ಜಾಗೃತ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಸೊ ಈ ಪರ್ಟಿಕ್ಯುಲರ್ಲಿ ಈ ರೀಸನ್ ಏನಂದ್ರೆ ಆಹಾರದ ಮೂಲಕ ಪೌಷ್ಟಿಕಾಂಶದ ಪ್ರಾಮುಖ್ಯತೆ ಮತ್ತು ಸಾಮಾನ್ಯ ಆರೋಗ್ಯ ಸುಧಾರಣೆ ಮಾಡುವುದು ನಮ್ಮ ಜನರಲ್ಲಿ. ಆ ಒಂದು ವಿಷಯವಾಗಿ ಈ ಒಂದು ಸಪ್ತಾಹ ಒಂದು ಶುರುವಾಯಿತು ಅಂತ ಹೇಳ್ಬೋದು. ಹೌದು. ಅಂದರೆ ಎಲ್ಲೋ ಒಂದು ಕಡೆ ನೋಡ್ಬೋದು ಅರ್ಪಿತಾ ಅವರೇ, ಈಗ ನಾವು ನೋಡಬಹುದು ನಾವೆಲ್ಲ ನ್ಯೂಟ್ರಿಷನ್ ಫುಡ್ ತಿಂತಾ ಇದ್ದೀವಿ, ಇದೆಲ್ಲೋ ಒಂತಹ ಈ ಒಂದು ವೀಕು ಅಥವಾ ಈ ಸಪ್ತಾಹ ಎಲ್ಲ ಬಡವರಿಗಿರಬಹುದು, ಅವ್ರು ಸರಿಯಾಗಿ ಆಹಾರ ತಿನ್ನಲ್ಲ, ಹಾಗಾಗಿ ಇದೆಲ್ಲ ಅವೇರ್ನೆಸ್ ಅವ್ರಿಗೆ ಬೇಕು ಅಂತ ಎಷ್ಟೋ ಜನ ಮಾತಾಡ್ಕೊಳ್ತಾರೆ. ಇದ್ರ ಬಗ್ಗೆ ನೀವು ಹೇಳೋದಾದ್ರೆ ಖಂಡಿತ ಎಲ್ಲರೂ ಪೌಷ್ಟಿಕ ಆಹಾರ ತಿಂತಿದ್ದಾರೆ.
ಇಲ್ಲ ಆಕ್ಚುಲಿ ಏನ್ ಹೇಳ್ಬೇಕಂದ್ರೆ ಈಗ ಆಕ್ಚುಲಿ ನಾವು ಬಡವ್ರಿಗಿರ್ಬೋದು ಅಲ್ಲಿರ್ಬೋದು ಅಂದ್ರೆ ಅವರೇ ಎಷ್ಟೋ ಕಡೆ ನಾವು ನೆನ್ಸಿದ್ರೆ ಅವರೇ ಪ್ಯೂರೆಸ್ಟ್ ಫಾರ್ಮ್ ಆಫ್ ಫುಡ್, ಪ್ರತಿ ತುತ್ನಲ್ಲೂ ಪೌಷ್ಟಿಕಾಂಶ ಅವ್ರು ತಿಂತಿದ್ದಾರೆ. ನಾವು ತಿಂತಿದೀವೋ ಇಲ್ಲೋ ಗೊತ್ತಿಲ್ಲ, ನಾವು ಡನ್ಸೋ ಬುಕ್ ಮಾಡ್ಬಿಡ್ತೀವಿ, ಮಾಲ್ಕ್ ಹೋಗಿ ತಗೊಂತೀವಿ, ಅದೇನಾಗುತ್ತೆ ಪ್ಯಾಕೇಜಿಂಗು ಟ್ರಾನ್ಸ್ಪೋರ್ಟೇಶನ್ ನಮಗ್ ಬರೋಷ್ಟೊತ್ತಿಗೆ ಎಷ್ಟೋ ನ್ಯೂಟ್ರಿಯೆಂಟ್ಸ್ ಹೊಟ್ಟೋಗ್ಬಿಟ್ಟಿರುತ್ತೆ. ಸೊ ನಾವ್ ಪೌಷ್ಟಿಕಾಂಶ ತಿಂತಿರ್ತೀವೋ ಇಲ್ಲೋ ಗೊತ್ತಿಲ್ಲ. ಸೊ ಪ್ರತಿಯೊಬ್ಬರಿಗೂ ಇದು ನಮ್ಮ ಎಲ್ಲರ ಜವಾಬ್ದಾರಿ. ಈಗ ನಾನು ಒಂದು ಅಪೌಷ್ಟಿಕತ ಮಹಿಳೆ ಆದ್ರೆ ಸಮಾಜಕ್ಕೆ ನಾನು ಏನ್ ಕೊಡಕ್ಕಾಗತ್ತೆ ಅಲ್ವಾ? ಸೊ ಆರೋಗ್ಯಕರ ಸಮಾಜಕ್ಕೆ ನಮ್ಮ ಸಮಾಜ ಬೆಳವಣಿಗೆ ಆಗ್ಬೇಕಂದ್ರೆ ಆರೋಗ್ಯಕರ ಸಮಾಜ ಇರ್ಲೇಬೇಕಲ್ಲ. ಸೊ ದಟ್ ಇಸ್ ದ ಮೇನ್ ರೀಸನ್. ಇಟ್ ಇಸ್ ನಾಟ್ ಫಾರ್ ಓನ್ಲಿ ಒಂದು ಗ್ರೂಪ್ ಇರ್ಬೋದು, ಒಂದು ಇನ್ಕಮ್ ಇರ್ಬೋದು, ಆ ತರ ಪ್ರತಿಯೊಬ್ಬರದ್ದು ಜವಾಬ್ದಾರಿ ಆರೋಗ್ಯ ಮತ್ತು ನಮ್ಮ ಈ ಸಮಾಜದ ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಇರುತ್ತೆ. ಖಂಡಿತ ಅರ್ಪಿತಾ ಅವರೇ, ನಾವು ಹೇಳ್ದಂಗೆ ಈಗ ಎಲ್ಲರೂ ತಿಳ್ಕೊಂಬಿಟ್ಟಿರ್ತಾರೆ, ಅಯ್ಯೋ ನಾನು ಕರೆಕ್ಟಾಗಿ ತಿಂತಾ ಇದ್ದೀನಿ, ನಂದೇನು ಪ್ರಾಬ್ಲಮ್ ಇಲ್ಲ, ನಾನು ತುಂಬ ಹೆಲ್ತಿಯಾಗಿದ್ದೀನಿ ಅಂತ. ಹಾಗಾಗಿ ಖಂಡಿತ ಆ ರೀತಿಯ ತಪ್ಪು ಕಲ್ಪನೆ ಬೇಡ. ಎಷ್ಟೇ ಹೆಲ್ತಿಯಾಗಿದ್ದರೂ ನ್ಯೂಟ್ರಿಷನ್ ಫುಡ್ ತಿನ್ನೋದು ತುಂಬಾ ಮುಖ್ಯ. ನಿಮ್ಮ ಹೆಲ್ತ್ ಮೇಲೆ ನೋಡೋಕ್ಕೆ ಚೆನ್ನಾಗಿದ್ರೂ ಈಗಾಗಲೇ ಹೇಳ್ದಂಗೆ ಅರ್ಪಿತಾ ಅವರು ಒಳಗಡೆ ನ್ಯೂಟ್ರಿಷನ್ ಸಮಸ್ಯೆಗಳು ಏನಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಎಲ್ಲರೂ ಈ ಒಂದು ನ್ಯೂಟ್ರಿಷನ್ ಅಥವಾ ಪೌಷ್ಟಿಕ ಆಹಾರದ ಬಗ್ಗೆ ಗಮನ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಕಾರ್ಯಕ್ರಮದ ಮೂಲಕ. ಹಾಗೆ ಅರ್ಪಿತಾ ಅವರೇ, ಇನ್ನು ನಾವು ಈ ವರ್ಷದ ಥೀಮ್ ಬಗ್ಗೆ ನಾವು ಮಾತನಾಡೋದಾದರೆ ಯಾವ ಒಂದು ಥೀಮನ್ನು ಇಟ್ಕೊಂಡು ಜನರಲ್ಲಿ ಜಾಗೃತಿನ ಮೂಡಿಸ್ತಾ ಇದ್ದಾರೆ ಈ ವರ್ಷ? ಹೌದು ಮ್ಯಾಮ್. ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ ಆಚರಣೆ ಪ್ರತಿ ವರ್ಷ ನಿರ್ದಿಷ್ಟ ವಿಷಯದ ಮೇಲೆ ಕೇಂದ್ರೀಕರಿಸುತ್ತೆ. ಅಂದ್ರೆ ಇವಾಗ ಅದ್ರ ಕೇಂದ್ರೀಕರಿಸಿದ ವಿಷಯದ ಇಟ್ಕೊಂಡು ಪ್ರತಿಯೊಂದು ಕಾರ್ಯಕ್ರಮನ ಆರ್ಗನೈಸ್ ಮಾಡ್ತಾರೆ. ಬಟ್ ಈ ಲಾಸ್ಟ್ ಇಯರ್ ಬಂದು ಅವರು ಪ್ರಾರಂಭದಲ್ಲೇ ಸ್ಮಾರ್ಟ್ ಫೀಡಿಂಗ್, ಅಂದ್ರೆ ಈ ವರ್ಡೇ ಅಷ್ಟು ಚೆನ್ನಾಗಿದೆ. ಪ್ರಾರಂಭದಲ್ಲೇ ಸ್ಮಾರ್ಟ್ ಫೀಡಿಂಗ್ ಅಂದ್ರೆ ನಿಮ್ಗೆ ಏನ್ ಅನ್ಸ್ಬೋದು? ಸ್ಮಾರ್ಟ್ ಫೀಡಿಂಗ್ ಅಂದ್ರೆ ಮಗು ಹುಟ್ಟಿದಾಗೆ. ಕರೆಕ್ಟ್ ಹೌದು. ಹುಟ್ಟಿದಾಗ್ಲಿಂದಾನೇ ನಾವು ಪೌಷ್ಟಿಕಾಂಶ ಕೊಡ್ಬೇಕು, ಬಹಳ ಇಂಪಾರ್ಟೆಂಟ್. ಸೊ ಆತರ ಅಂದ್ರೆ ಸಣ್ಣ ಮಗುವಿಂದ ಅವರು ಆ ಪೌಷ್ಟಿಕಾಂಶ 2 ವರ್ಷದವರೆಗೆ ಏನೇನ್ ಪೌಷ್ಟಿಕಾಂಶ ಬೇಕು ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅಂತ ಮದರ್ಸ್ ಗಳಿಗೆ, ತಾಯಂದಿರ್ಗೆ ಅವೇರ್ನೆಸ್ ಕೊಡೋ ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಬಟ್ ಈ ವರ್ಷ ಬಂದು ಸೆಲೆಬ್ರೇಟ್ ವರ್ಲ್ಡ್ ಆಫ್ ಫ್ಲೇವರ್ಸ್ ಅಂತ. ಅಂದ್ರೆ ಇದು ಸ್ವಲ್ಪ ತುಂಬಾನೇ ಯುನಿಕ್ ಆಗಿದೆ. ಫ್ಲೇವರ್ಸ್ ಅಂದ್ರೆ ನಮ್ಮ ಇಂಡಿಯನ್ ಫ್ಲೇವರ್ಸ್ ಅಂತೂ ನೀವು ಕೇಳೋದೇ ಬೇಡ, ಬಹಳಷ್ಟು ಫ್ಲೇವರ್ಸ್ ಇದೆ. ನಮ್ದು ಇಂಡಿಯನ್ ಏನೋ ಕರಿಬೇವು, ಟೊಮ್ಯಾಟೊ, ಈರುಳ್ಳಿ, ಕರಿಮೆಣಸು, ಬೆಳ್ಳುಳ್ಳಿ, ಅರಿಶಿನ, ಕೊತ್ತಂಬರಿ, ದಾಲ್ಚಿನ್ನಿ, ಮೆಂತ್ಯ, ಏಲಕ್ಕಿ, ಮಸಾಲಾ ಪದಾರ್ಥಗಳು, ಫ್ಲೇವರ್ಸ್. ಇದಕ್ಕೆಲ್ಲ ಏನಂದ್ರೆ ಕ್ಯಾನ್ಸರ್ ವಿರುದ್ಧ ಹೋರಾಡೋದಾಗ್ಲಿ, ರಕ್ತದೊತ್ತಡ ನಿಯಂತ್ರಿಸೋದಾಗ್ಲಿ, ಮಾನಸಿಕ ಒತ್ತಡದಾಗ್ಲಿ, ಮೆದುಳಿನ ಆರೋಗ್ಯಕ್ಕಾಗ್ಲಿ, ಮೂಳೆಯನ್ನು ಬಲಪಡಿಸೋದಕ್ಕಾಗ್ಲಿ, ಇದು ಎಲ್ಲದಕ್ಕೂ ನಮ್ಮ ಇಂಡಿಯನ್ ಸ್ಪೈಸಸ್ ಏನಿದೆ ಬಹಳಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಈಗ ರಸಮ್ಮೆ ತಗೊಳ್ಳಿ, ಎಲ್ಲ ಅದ್ರಲ್ಲಿರುತ್ತಲ್ಲ ಆತರ. ಅದು ನಮ್ಮ ಇಂಡಿಯನ್ ಫ್ಲೇವರ್ಸ್ ಅಂದ್ರೆ ಇಟ್ ಗಿವ್ಸ್ ಅ ಗುಡ್ ಹೆಲ್ತ್ ಅಂತ. ನಾವು ಇಟ್ ಗಿವ್ಸ್ ಗುಡ್ ಹೆಲ್ತ್ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ. ಅದ್ರಲ್ಲೂ ನಾವು ನೋಡಿರ್ಬೋದು, ಮತ್ತೆ ಫ್ಲೇವರ್ಸ್ ಹಾಗೆ, ನಮ್ದು ವೆರೈಟೀಸ್ ಹಾಗೆ ಇರುತ್ತೆ. ನಮ್ಮ ಮೈಸೂರು, ಬೆಂಗಳೂರಲ್ಲಾದ್ರೆ ನಾವು ಮುದ್ದೆ, ಅನ್ನ, ಸಾರು. ನಾರ್ತ್ ಇಂಡಿಯಾ ಆದ್ರೆ ಜೋಳದ ರೊಟ್ಟಿ. ಉಡುಪಿ ಕಡೆ ಹೋದ್ರೆ ಅವ್ರದ್ದು ಬೇರೆ ತರ. ಕೂರ್ಗ್ ಕಡೆ ಹೋದ್ರೆ ಪಂದಿಕರಿ, ಮಾವಿನ ಹಣ್ಣು ಸಾರು, ಆತರ. ಈ ಕೋಸ್ಟಲ್ ಕಡೆ ಹೋದ್ರೆ ಫಿಶ್ ರೋಸ್ಟೆಡ್, ಆತರ. ಸೊ ಎಲ್ಲಾರ್ದು ಒಂದೊಂದರ ಡಿಫ್ರೆಂಟ್ ಮಸಾಲಾ, ಡಿಫ್ರೆಂಟ್ ಫ್ಲೇವರ್ಸ್, ಅವ್ರದೇ ಆದ ಒಂದು ಎಲ್ಲಾದ್ರಲ್ಲೂ ಒಂಥರ ನಮ್ಮ ಓನ್ ಕಲ್ಚರ್, ಫುಡ್ಸ್, ಫ್ಲೇವರ್ಸ್ ನಾವು ಸೆಲೆಬ್ರೇಟ್ ಮಾಡ್ಬೇಕು. ಸೊ ಅದು ಬಂದು ಈ ವರ್ಷದ ಥೀಮ್, ಸೆಲೆಬ್ರೇಟ್ ದ ವರ್ಲ್ಡ್ ಆಫ್ ಫ್ಲೇವರ್ಸ್ ಅಂತ ಹೇಳ್ಬಿಟ್ಟು. ಖಂಡಿತ ನಮಗೆ ಸಾಧ್ಯವಾದಷ್ಟು ಕರ್ನಾಟಕದ ಎಲ್ಲ ಕಡೆಗಳಲ್ಲಿ ಹೋಗಿ ಫ್ಲೇವರ್ಸ್ನ ಈ ತಿಂಗಳಲ್ಲಿ ಟೇಸ್ಟ್ ಮಾಡೋಣ. ಹೌದು, ನಿನ್ನೆ ನಿಮ್ಮ ಇದು ಜೈನ್ ಡೀಮ್ ಟು ಬಿ ಅವ್ರದ್ರ ಯೂನಿವರ್ಸಿಟಿ ಫೆಸ್ಟಿವಲ್ ಆಫ್ ಫ್ಲೇವರ್ಸ್ ಅಂತ ಹೇಳ್ಬಿಟ್ಟು ಮೇಘಾಲಯ ಫ್ಲೇವರು, ಅಸ್ಸಾಂ ಫ್ಲೇವರು, ಅವ್ರು ಬಹಳ ತಿಂಡಿ ತುಂಬಾ ಚೆನ್ನಾಗಿ ಮಾಡಿದ್ರು ಸ್ಟೂಡೆಂಟ್ಸ್. ಇಟ್ ವಾಸ್ ಆಕ್ಚುಲಿ ಅಟ್ಯಾಚ್ ಟು ದ ಫ್ಲೇವರ್ಸ್ ಓನ್ಲಿ. ಥೀಮ್ ಆಫ್ ದ ವೀಕ್ ಗೆ ಪರ್ಫೆಕ್ಟ್ ಆಗಿತ್ತು. ಖಂಡಿತ. ಇನ್ನು ಈ ಒಂದು ಈ ರಾಷ್ಟ್ರೀಯ ಪೋಷಣ್ ಅಭಿಯಾನದ ಪ್ರಾಮುಖ್ಯತೆ ಬಗ್ಗೆ ನಾವು ಮಾತನಾಡೋದಾದರೆ ಮುಖ್ಯವಾಗಿ ಯಾವ ಒಂದು ಪ್ರಾಮುಖ್ಯತೆ ಇದೆ ಅಂತ ಹೇಳ್ಬೋದು? ಮ್ಯಾಮ್, ಇದು ಪೋಷಣ್ ಬಂದು ಈ ರಾಷ್ಟ್ರೀಯ ಪೌಷ್ಟಿಕಾಂಶದ ಮಾಸದ ಒಳಗೆ ಏನ್ ಮಾಡಿದ್ದಾರೆ ಅಂದ್ರೆ ಪೌಷ್ಟಿಕಾಂಶ ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ. ಪೌಷ್ಟಿಕಾಂಶದ ಅಭಿಯಾನ ಅಂದ್ರೆ ಅದ್ರ ಹೆಸರು ಬಂದು ಪೋಷಣ್ ಅಂತ ಹೇಳ್ಬಿಟ್ಟು, ಪೋಷಣ್ ಅಂತ ಹೇಳ್ಬಿಟ್ಟು. ಓಕೆ,
ಅವರು ಇದ್ರ ಹಿನ್ನೆಲೆಯಲ್ಲಿ ಬಹಳಷ್ಟು ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಬಂದು ತಳಮಟ್ಟದಲ್ಲಿ ಪೌಷ್ಟಿಕಾಂಶದ ಬಗ್ಗೆ ಅರಿವು ಮೂಡಿಸುವುದು. ತಳಮಟ್ಟದ ಅಂದ್ರೆ ಈಗ ತಾನೇ ಮಾತಾಡಿದ್ವಿ, ಮಕ್ಕಳಲ್ಲಿ ಪೌಷ್ಟಿಕಾಂಶದ ಕೊರತೆ ನೋಡೋದು. ಅದು ನಾವು ಹೇಗ್ ನೋಡ್ತೀವಿ ಅಂದ್ರೆ, ಈಗ ಎಷ್ಟೋ ಮಕ್ಳುಗಳಿಗೆ ಕುಂಠಿತ ಬೆಳವಣಿಗೆ ಇರುತ್ತೆ, ಸ್ಟಂಟೆಡ್ ಗ್ರೋತ್ ಇರುತ್ತೆ, ಗೊತ್ತಾಗೋದಿಲ್ಲ. ಒಬ್ಬೊಬ್ರು ತೀರಾ ಅಂಡರ್ ವೇಟ್ ಮಾಲ್ನರಿಸ್ಟ್ ಇರ್ತಾರೆ. ಎಷ್ಟೋ ಜನಕ್ಕೆ ಬೇಗ ಸುಲಭವಾಗಿ ಉಗ್ರು ಎದ್ದು ಬಂದ್ಬಿಡುತ್ತೆ. ರಕ್ತಹೀನತೆ ಪ್ರಾಬ್ಲಮ್ ಇರುತ್ತೆ, ನೈಟ್ ಬ್ಲೈಂಡ್ನೆಸ್ ಪ್ರಾಬ್ಲಮ್ ಇರುತ್ತೆ, ಈ ತರ ಚರ್ಮದ ಸಮಸ್ಯೆ ಇರುತ್ತೆ. ಈ ತರ ಎಲ್ಲ ಸಮಸ್ಯೆಗಳು ಫುಡ್ ಇಂದ ಆಗ್ತಿದೆ ಅಂತ ಅವ್ರಿಗೆ ಗೊತ್ತೇ ಇರಲ್ಲ. ನಾವು ಸುಮ್ನೆ ಒಂದು ಸಣ್ಣ ಫುಡ್ ಅಲ್ಲಿ ಒಂದು ಈ ಕಡ್ಲೆ ಬೀಜ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಇರ್ಬೋದು, ಜಸ್ಟ್ ದಿನ ಎಗ್ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಇರ್ಬೋದು, ಇದೆಲ್ಲ ರಿಕವರ್ ಆಗತ್ತೆ ಅನ್ನೋ ಐಡಿಯಾನೂ ಸಹ ಇಲ್ಲ. ಸೊ ಅದ್ರ ಬಗ್ಗೆ ನಮ್ಮ ತಳಮಟ್ಟದ ಪೌಷ್ಟಿಕಾಂಶದ ಬಗ್ಗೆ ಅರಿವು ಮೂಡಿಸೋದು ಅಷ್ಟೇ. ಈಗ ನೋಡಿ, ಈಗಾಗ್ಲೇ ಜಂತು ಹುಳದ್ದು ಮಾತ್ರೆಗಳನ್ನ ಸ್ಕೂಲ್ಗಳಲ್ಲಿ ಕೊಡ್ತಾ ಬಂದಿದ್ದಾರೆ, ಈವನ್ ಪ್ರೈವೇಟ್ ಸ್ಕೂಲಲ್ಲಿ ಕೊಡ್ತಾ ಬಂದಿದ್ದಾರೆ. ವಿಟಮಿನ್ ಎ ಡ್ರಾಪ್ಸ್ ಕೊಡ್ತಾ ಬಂದಿದ್ದಾರೆ. ಅದು ಸ್ಕಿನ್ಗೆ ಆಗ್ಲಿ ಐಗಾಗ್ಲಿ ತುಂಬಾನೇ ಒಳ್ಳೇದು. ಸೊ ಅದನ್ನ ಏನ್ ಮಾಡ್ಬಿಟ್ಟಿದ್ದಾರೆ, ಯೂನಿವರ್ಸ್ ಮಾಡ್ಬಿಟ್ಟಿದ್ದಾರೆ ಎಲ್ಲಾ ಸ್ಕೂಲಲ್ಲೂ. ಇಟ್ ಶುಡ್ ಬಿ ಅವೈಲಬಲ್, ಇಟ್ ಶುಡ್ ಟೇಕ್ ಅಪ್ ದೋಸ್ ಪೋಲಿಯೋ ಡ್ರಾಪ್ಸ್, ಈ ತರ ಮಾಡ್ಬಿಟ್ಟಿದ್ದಾರೆ. ಸೊ ಈ ತರ ಸಮಸ್ಯೆಗಳು ಎಲ್ಲಾನು ಗುರುತಿಸಿ ಅದಕ್ಕೆ ಸಂಬಂಧಿತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದು ತಳಮಟ್ಟದ ಪೌಷ್ಟಿಕಾಂಶ ಅದ್ರ ಬಗ್ಗೆ ಮಕ್ಕಳಲ್ಲಿ ಪೌಷ್ಟಿಕಾಂಶ ಜಾಗೃತಿ ಮೂಡಿಸುವಂತದ್ದು. ಹೌದು, ಜಾಗೃತಿನೂ ಮೂಡಿಸ್ತಾ ಇದಾರೆ. ಜೊತೆಗೆ ಅವರು ಮೆಡಿಸಿನ್ಸ್ ಆಗ್ಲಿ ಏನಿರ್ಬೋದು ಅದ್ರ ಬಗ್ಗೆನೂ ತಗೊಂತಿದ್ದಾರೆ. ಮತ್ತ ಇನ್ನೊಂದ್ ಕಡೆ ಪೌಷ್ಟಿಕಾಂಶದ ಮಹತ್ವದ ಬಗ್ಗೆ ನಾಗರಿಕರಿಗೆ ಅರಿವು ಮೂಡಿಸ್ತಾ ಇದ್ದಾರೆ. ಸಂವೇದನಾಶೀಲ ಅಭಿಯಾನ ನಡೆಸ್ತಾ ಇದ್ದಾರೆ. ಈಗ ಏನ್ ಮಾಡ್ತಿದ್ದಾರೆ, ಅಂಗನವಾಡಿಯಲ್ಲಿ ವಾರಕ್ಕೆ 5 ದಿನ ಬಾಳೆಹಣ್ಣು ಕೊಡ್ತಾ ಇದ್ದಾರೆ. ಮತ್ತೆ ಎಳ್ಳಿನ ಚಿಕ್ಕಿ ಕೊಡ್ತಾ ಇದ್ದಾರೆ. ಅಂದ್ರೆ ಕ್ಯಾಲ್ಸಿಯಂ, ಮೂಳೆಗಳು ನೋವು ಬರದಿರ್ಬೋದು, ಮತ್ತೆ ಮಕ್ಳುಗಳು ತೀರಾ ಕುಂಠಿತ ಬೆಳವಣಿಗೆ ಇರೋರ್ಗಾಗಿರ್ಬೋದು. ಸೊ ಇದೇನ್ ಮಾಡ್ತಿದ್ದಾರೆ, ವಾರಕ್ಕೆ 5 ದಿನ ಎಳ್ಳಿಂದು ಚಿಕ್ಕಿ ಕೊಡ್ತಿದ್ದಾರೆ, ಮೊಟ್ಟೆ ಕೊಡ್ತಿದ್ದಾರೆ. ಆಮೇಲೆ ನಾವು ಬಡವರ ಬಾದಾಮಿ ಅಂತ ನಮ್ ಗಾಂಧೀಜಿಯವರು ಹೇಳಿದ್ರು. ಸೊ ಕಡ್ಲೆ ಬೀಜ ಸಹ ಕೊಡ್ತಿದ್ದಾರೆ, ಮಿಲ್ಕ್ ಪೌಡರ್ ಸಹ ಕೊಡ್ತಿದ್ದಾರೆ. ಸೊ ಇದು ಫುಡ್ ಕೊಡೋದ್ರ ಜೊತೆಗೆ ಅವ್ರಿಗೆ ಯೂನಿವರ್ಸಲಿ ಡಿವರ್ಮ್ ಟ್ಯಾಬ್ಲೆಟ್, ವಿಟಮಿನ್ ಎ ಡ್ರಾಪ್ಸ್ ಕೊಡೋದ್ರ ಜೊತೆಗೆ ಮತ್ತೆ ಪೇರೆಂಟ್ಸ್ ಗೆ ಅರಿವು ಮೂಡಿಸೋದ್ರ ಜೊತೆಗೆ ಇವೆಲ್ಲ ಒಂದು ಕಾರ್ಯಕ್ರಮ ಮಕ್ಕಳಿಗೋಸ್ಕರ ಅಂತಾನೆ ಮಾಡ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಈ ಒಂದು ಸಪ್ತಾಹ ಮಕ್ಕಳನ್ನ ಗಮನದಲ್ಲಿ ಇಟ್ಕೊಂಡೇ ನಡೆಸುವಂತಹ ಸಪ್ತಾಹ ಇದು ಅಂತ ಅನ್ಸುತ್ತೆ. ಹೌದು, ಅವರು ದೇ ಆರ್ ದ ಫ್ಯೂಚರ್ ಅಲ್ಲ ಮ್ಯಾಮ್. ನಮ್ಮ ಅವರು ಮುಂದಿನ ಪ್ರಜೆಗಳಲ್ಲ. ಅದಕ್ಕೆ ಯಾಕಂದ್ರೆ ಇನ್ನು ಈ ವಿಷಯವಾಗಿ ಪೇರೆಂಟ್ಸ್ಗೂನು ನಾವು ಹೆಚ್ಚು ಜಾಗೃತಿನ ಮೂಡಿಸ್ಬೇಕಾಗತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ನೋಡ್ಬೋದು, ನಾನು ಮೊನ್ನೆ ತಾನೇ ಒಂದು ವಿಷಯ ಕೇಳಿದೆ. ಒಂದು ಹುಡುಗಿಗೆ ಅವರು ವೆಜಿಟೇಬಲೇ ಇಲ್ಲಿ ತನಕ ಇಂಟ್ರಡ್ಯೂಸ್ ಮಾಡಿಲ್ಲ. ಆ ಮಗು 3 ವರ್ಷ 5 ತಿಂಗಳು. ಅವಳಿಗೆ ಅನ್ನ ನೋಡಿದ್ರೆ ವಾಮಿಟ್ ಬರುತ್ತೆ, ವೆಜಿಟೇಬಲ್ ಫೋರ್ಸ್ಫುಲಿ ತಿನ್ಸಿದ್ರೆ ವಾಮಿಟ್ ಬರುತ್ತೆ. ಇದು ಎಷ್ಟು ಶಾಕಿಂಗ್ ವಿಷಯ ಅಂತ ಅನ್ಸುತ್ತೆ. ನೀವು ನ್ಯೂಟ್ರಿಷನ್ ಬಗ್ಗೆ ಮಾತನಾಡ್ತಿದ್ರೆ ಯಾಕೆ ಮಕ್ಕಳಿಗೇನೆ ಬೇಕು ಅಂತ ನಾವು ಹೇಳ್ತೀವಿ, ಮತ್ತೆ ಇದ್ರ ಬಗ್ಗೆ ಪೇರೆಂಟ್ಸು ಇಲ್ಲ ಅವ್ಳು ತಿನ್ನಲ್ಲ, ವಾಮಿಟ್ ಬರುತ್ತೆ, ಅದಕ್ಕೆ ಚಪಾತಿ ರೂಢಿ ಮಾಡಿದ್ದೀವಿ. ಚಪಾತಿ ಸಾಸ್ ಇದೇ ಅವಳ ಡೈಲಿ ಫುಡ್ ಆಗಿದೆ. ರೈಸ್ ನೋಡಿದ್ರೆ ಬೇರೆ ನೋಡಿದ್ರೆ ವಾಮಿಟ್ ಮಾಡ್ತಾಳೆ. ಖಂಡಿತ ನಾವು ಶುರುವಿಂದನೇ ಶುರು ಮಾಡಬೇಕು. ಖಂಡಿತ ಇದು ಪೇರೆಂಟ್ಸ್ಗೂ ಸಹ ಈ ಒಂದು ಸಪ್ತಾಹ ಅರ್ಥ ಮಾಡಿಸ್ಬೇಕು, ಎಜುಕೇಟ್ ಮಾಡಿಸ್ಬೇಕು ಅಂತ ಅನ್ಸುತ್ತೆ. ಹೌದು. ಮತ್ತೆ ಇಲ್ಲಿ ಏನಂದ್ರೆ, ಇವರು ಪೋಷಣ್ ಮಾ ಅಭಿಯಾನದಲ್ಲಿ ಎಲ್ಲಾರನ್ನು ಕವರ್ ಮಾಡ್ತಾ ಬರ್ತಾನೆ ಇದ್ದಾರೆ. ಬಟ್ ಇನ್ನೂ ಒಂದ್ ಸ್ವಲ್ಪ ಶುರು ಮಾಡ್ಬೇಕು. ಈಗ ಗರ್ಭಿಣಿ ಮತ್ತು ಹಾಲುಣಿಸುವ ಮಹಿಳೆಯರಿಗೆ ಗುರುತುವಿಕೆ ಮತ್ತು ಅವ್ರಿಗೆ ಔಟ್ರೀಚ್ ಕಾರ್ಯಕ್ರಮಗಳು ನಡೆಸ್ತಾ ಇದ್ದಾರೆ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಎಷ್ಟೋ ಹೆಣ್ಮಕ್ಳಿಗೆ ಎಷ್ಟು ತಿನ್ಬೇಕು, ಮತ್ತೆ ಹಾಲು ಎಷ್ಟು ತಿಂಗಳು ಕುಡಿಸ್ಬೇಕು ಅದೇ ಗೊತ್ತಿರಲ್ಲ. ಅವ್ರ ಏನ್ ಮಾಡ್ತಾರೆ, ಆಮೇಲೆ ಏನಂದ್ರೆ 6 ತಿಂಗಳಾದ್ಮೇಲೆ ಹಾಲು ಒಂದೇ ಸಾಕಾಗಲ್ಲ ಮಕ್ಳಿಗೆ. ಹಾಲಲ್ಲಿ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಇರಲ್ಲ. ಬೇರೆ ಅನ್ನಪ್ರಾಶನ ಮಾಡ್ಬೇಕು, ರಾಗಿ ಸರಿ ಸ್ಟಾರ್ಟ್ ಮಾಡ್ಬೇಕು, ತರಕಾರಿ ಸ್ಟಾರ್ಟ್ ಮಾಡ್ಬೇಕು, ಈಗಷ್ಟೇ ಹೇಳಿದ್ರೆ. ಸೊ ಇದ್ರ ಬಗ್ಗೆ ಅರಿವೇ ಇರಲ್ಲ. ಆಮೇಲೆ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ, ಹಾಲ್ ಬರ್ತಿಲ್ಲ ಅನ್ಬಿಟ್ಟು ಇಮಿಡಿಯೇಟ್ ಮಿಲ್ಕ್ ಪೌಡರ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಆಕ್ಚುಲಿ ಏನಂದ್ರೆ, ಹಾಲ್ನ ನಾವ್ ಯಾವಾಗ ಕುಡಿಸ್ತೀವಿ, ನಾವ್ ಎಷ್ಟು ಕುಡಿಸ್ತೀವಿ ಅಷ್ಟು ಉತ್ಪತ್ತಿ ಆಗತ್ತೆ. ಆ ಅರಿವು ಸಹ ಇರಲ್ಲ.
ಖಂಡಿತ. ಅಂದ್ರೆ ಅವಾಗ ಆ ಟೈಮಲ್ಲಿ ಅವ್ರಿಗೆ ಏನು ಅವ್ರದೇ ಯೋಚನೆನೂ ಮಾಡೋದಕ್ಕೆ ಟೈಮ್ ಆಗಲ್ಲ ಅವ್ರಿಗೆ. ಸೊ ಈ ತರದ್ ಒಂದ್ ಅರಿವು ಮೂಡ್ಸೋದು. ಈಗ ಎಷ್ಟೋ ಮಕ್ಳಿಗೆ ಹಾಲು ಸ್ಟಾರ್ಟಿಂಗ್ ಕೊಡಂಗಿಲ್ಲ ನಾವು, ಅದು ಸರಿ ಇಲ್ಲ, ನಾವು ಮೊದಲನ ಹಾಲು ನಾವು ಕೊಡಲ್ಲ ಅನ್ಬಿಟ್ಟು ಜೇನ್ ತುಪ್ಪ ತಿನ್ಸ್ಬಿಡ್ತಾರೆ, ಶುಗರ್ ವಾಟರ್ ಕುಡಿಸ್ಬಿಡ್ತಾರೆ, ನೀರ್ ಕುಡಿಸ್ಬಿಡ್ತಾರೆ. ಅದು ಕಂಪ್ಲೀಟ್ ತಪ್ಪು. ಆಕ್ಚುಲಿ ಮೊದಲಿನ ಹಾಲು ಕುಡಿಲೇಬೇಕು. ಅದು ಕೊಲೆಸ್ಟ್ರಾಮ್ ಅಂತೀವಿ, ಅದ್ರಲ್ಲಿ ಇರೋ ಇಮ್ಯುನಿಟಿ ಪವರ್ ಬೇರೆ ಯಾವ್ದ್ರಲ್ಲೂ ಇಲ್ಲ. ನಾವು ಗಿಣ್ಣು ಹಾಲು ನಾವು ತುಂಬಾ ತಿಂತೀವಲ್ಲ, ಗಿಣ್ಣು ಹಾಲು ಗಿಣ್ಣು ಮಾಡ್ಕೊಂಡು, ಸೊ ಆ ಬಹಳ ಪೌಷ್ಟಿಕಾಂಶ ಇದೆ. ಅದ್ರ ಬಗ್ಗೆ ಸಹ ಅರಿವು ಮೂಡಿಸ್ತಾ ಇದ್ದಾರೆ ಆಕ್ಚುಲಿ. ಆಮೇಲೆ 1,000 ದಿನದ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ. 1,000 ದಿನ ಅಂದ್ರೆ ಈಗಷ್ಟೇ ಹೇಳಿದ್ವಿ, ಡಿಸ್ಕಸ್ ಮಾಡಿದ್ವಿ. ಫಸ್ಟ್ 1000 ಡೇಸ್ ಆಫ್ ಚೈಲ್ಡ್ಹುಡ್, ಹುಟ್ಟಿದಿಂದ 2 ವರ್ಷದವರೆಗೆ ಇದೆಲ್ಲದು ಏನಾಗುತ್ತೆ ಅಂದ್ರೆ ಅಪೌಷ್ಟಿಕತೆಯಿಂದ ಪೌಷ್ಟಿಕತೆಯೆಡೆಗೆ ಸಾಗ್ತಾ ಇದೆ ಸ್ಲೋಲಿ. ಬಟ್ ಇದ್ರ ಜೊತೆಗೆ ನಮ್ಮ ಹದಿಹರೆಯದ ಹುಡುಗರು ಇರ್ಬೋದು, ಹುಡುಗಿರಿ ಇರ್ಬೋದು, ಅವ್ರಿಗೂ ಅನೇಮಿಯಾ ಪ್ರಾಬ್ಲಮ್ ಅಂದ್ರೆ ರಕ್ತಹೀನತೆ ಬಹಳ ಇದೆ. ಅಂದ್ರೆ ಅವ್ರಿಗೆ ಪೀರಿಯಡ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಮತ್ತೆ ಅವ್ರು ಸರಿಯಾಗಿ ತಿನ್ನಲ್ಲ, ಮತ್ತೆ ಅನೆಮಿಕ್ ಪ್ರಾಬ್ಲಮ್ ಆಗ್ತಿದೆ. ಅದ್ರ ಬಗ್ಗೆ ಸಹ ಅರಿವು ಮೂಡಿಸ್ತಾ ಇದ್ದಾರೆ. ನಾವು ಒಂದೇ ರೀಜನ್ ಕಡೆ ಅಲ್ಲ, ನಾವು ಎಲ್ಲರೂ ಅದ್ರ ಬಗ್ಗೆನೂ ಸಹ ಕೇರ್ ಮಾಡ್ಬೇಕು. ಸೊ ಪೋಷಣ್ ಉದ್ದೇಶ ಏನಂದ್ರೆ ರಾಷ್ಟ್ರದ ಅಭಿವೃದ್ಧಿಗೆ, ಆರೋಗ್ಯದ ಸಮಾಜಕ್ಕೆ ಮುಖ್ಯ. ಅಪೌಷ್ಟಿಕತೆಯಿಂದ ಪೌಷ್ಟಿಕತೆಯೆಡೆಗೆ ಸಾಗ್ಬೇಕು. ಅದೇ ಒಂದು ಮುಖ್ಯವಾದ ಪ್ರಜೆಗಳನ್ನ ನಮ್ಮ ಭಾರತ ದೇಶ. ಯಾಕೆಂದ್ರೆ ಬರೀ ಅನಾರೋಗ್ಯದಿಂದ ಕೂಡಿರುವಂತಹ ಪಾಪ್ಯುಲೇಷನ್ ಇದ್ದಾಗ ನಾವೇನು ಅಭಿವೃದ್ಧಿ ಹೊಂದೋದಕ್ಕೆ ಆಗೋದಿಲ್ಲ. ಇದು ಇಂಪಾರ್ಟೆಂಟ್ ನೋಡಿ, ಆರೋಗ್ಯವಂತ ಪಾಪ್ಯುಲೇಷನ್ ಇದ್ದಾಗ ನಾವೇನಾದ್ರೂ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಖಂಡಿತ. ಹಾಗಾಗಿ ಏನು ಇದು ಪೌಷ್ಟಿಕ ಆಹಾರ ಅಂತ ಎಷ್ಟೋ ಜನ ಮಾತಾಡ್ಬೋದು, ನಾವು ತಿಂತೀರಿ ಅಂತ, ಬಟ್ ಅದು ಎಲ್ಲಿಂದ ಎಲ್ಲಿಗೆ ಲಿಂಕ್ ಆಗುತ್ತೆ ಅನ್ನೋದನ್ನು ನಾವು ಗಮನಿಸ್ಬೇಕಾಗತ್ತೆ. ಇತ್ತೀಚೆಗೆ ನಾವು ಸಾಕಷ್ಟು ನೋಡ್ತಾ ಇದ್ದೀವಿ. ಈಗ ಹಳ್ಳಿಗಳಲ್ಲೂ ಸಹ ಮಕ್ಕಳಿರಬಹುದು ಅಥವಾ ಅಡಲ್ಟ್ಸ್ ಹೇಳ್ದಂಗೆ ಅವರಲ್ಲೂ ಅನಮಿಕ್ ನೋಡ್ತಾ ಇದ್ದೀವಿ. ಮತ್ತು ಮಕ್ಕಳಲ್ಲಿ ಸಾಕಷ್ಟು ಕಾಯಿಲೆಗಳು, ಸಾಕಷ್ಟು ನ್ಯೂನ್ಯತೆಗಳನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಖಂಡಿತ ನೀವು ಹೇಳ್ದಂಗೆ ಕೇವಲ ಮಗು ಆಚೆ ಬಂದ್ಮೇಲೆಲ್ಲ, ಮಗು ಹೊಟ್ಟೆಯಲ್ಲಿ ಇರುವಾಗಿಂದನೇ ನಾವು ಪೌಷ್ಟಿಕ ಆಹಾರದ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ಇನ್ನೂ ಈ ವಿಷಯಗಳ ಬಗ್ಗೆ ಜಾಗೃತಿ ಮೂಡಲಿ ಜನರಲ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನು ಕೊನೆಯದಾಗಿ ಏನಾದರೂ ನಮ್ಮ ಕೇಳುಗರಿಗೆ ಈ ಒಂದು ಪೋಷಣ್ ಅಭಿಯಾನ ಅಥವಾ ಪೋಷಣ್ ಮಹಾ ಈ ಒಂದು ವಿಷಯವಾಗಿ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅರ್ಪಿತಾ ಅವರೇ? ಇನ್ನೊಂದು 2 ಹೇಳ್ಬಿಡ್ತೀನಿ. ಸೊ ಒಂದೇನಂದ್ರೆ, ಈಗ ಪೋಷಣ್ ಮಹಾ ಅಂಡರ್ ಇನ್ನು ಒಂದು ಬಹಳ ಇಂಪಾರ್ಟೆಂಟ್ ಆದ ಪಾಯಿಂಟ್ ಇದು. ಕೈ ತೋಟದ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ. ಕೈ ತೋಟ ಅಂದ್ರೆ ತಿನ್ನಬಹುದಾದ ಆಹಾರವನ್ನು ಬೆಳೆಯುವುದು. ಅಂದ್ರೆ ಇದರಿಂದ ಪ್ರತಿ ತುತ್ತಿನಲ್ಲೂ ಪೌಷ್ಟಿಕಾಂಶದ ಆಹಾರ ತಿನ್ಬೇಕು ಅಂತ ಹೇಳ್ಬಿಟ್ಟು, ಅದೇ ರೀಸನ್. ಈಗ ನಾವು ಹಳ್ಳಿ ಕಡೆ ಹೋಗಿದ್ರೆ ಅವರು ಗೆಣಸು, ಸ್ವೀಟ್ ಪೊಟ್ಯಾಟೊ ಬೆಳ್ದಿದ್ದಾರೆ, ಅಷ್ಟು ಬೆಳ್ದಿದ್ದಾರೆ, ಯಾವ್ದನ್ನು ಅವ್ರು ಸೇಲು ಮಾಡಿಲ್ಲ, ಅವರು ತಿಂತಾ ಇಲ್ಲ. ಇಲ್ಲಿ ನೋಡಿದ್ರೆ ನಾವು ಅಥ್ಲೆಟಿಕ್ಸ್ ಗೆ ಸ್ವೀಟ್ ಪೊಟ್ಯಾಟೊ ತಿನ್ನಿ, ಇನ್ಸ್ಟೆಂಟ್ ಎನರ್ಜಿ ಆ ತರ ಹೇಳ್ತಿದೀವಿ. ಮತ್ತೆ ಮಿಲ್ಕ್ ಪೌಡರ್ ಅಲ್ಲಿ ಸ್ವೀಟ್ ಪೊಟ್ಯಾಟೊ, ಎಷ್ಟೋ ಮಿಲ್ಕ್ ಪೌಡರ್ಸ್ ಗಳಲ್ಲಿ, ಎನರ್ಜಿ ಪೌಡರ್ಸ್ ಗಳಲ್ಲಿ ಸ್ವೀಟ್ ಪೊಟ್ಯಾಟೊ ಇದೆ. ಅದ್ರ ಬಗ್ಗೆ ಅವ್ರಿಗೆ ಅರಿವೇ ಇಲ್ಲ. ಆಮೇಲೆ ಈಗ ಏನ್ ಮಾಡ್ತಿದ್ದಾರೆ, ತೋಟದಿಂದ ತಟ್ಟೆಗೆ ಅನ್ನೋದು ಒಂದು ಸ್ಟಾರ್ಟ್ ಆಗಿದೆ. ತೋಟದಿಂದ ತಟ್ಟೆಗೆ ಅಂದ್ರೆ ಅಲ್ಲಿ ಎಲ್ಲ ಕಡೆ ಜಾಗ ಇರುತ್ತೆ. ನಿಮ್ ಗಾರ್ಡನ್ ಆಗಿರ್ಬೋದು, ನಮ್ ಸಿಟಿ ಕಡೆ ಗಾರ್ಡನ್ ಆಗಿರ್ಬೋದು, ರೂರಲ್ ಕಡೆ ಜಾಗ ಇದೆ, ಮಣ್ಣಿದೆ, ಕರಿಬೇವು ಇರ್ಬೋದು, ನುಗ್ಗೆ ಸೊಪ್ಪು, ಕಿರ್ಕಿರೆ ಸೊಪ್ಪು, ಕೊತ್ತಂಬರಿ, ಮೆಂತ್ಯ, ಅರವೆ, ಟೊಮ್ಯಾಟೊ, ಬ್ರಾಹ್ಮಿ, ಒಂದೆಲ್ಗ, ಬಸ್ಲೆ ಸೊಪ್ಪು, ಅಣಬೆ, ಈಗ ಮಳೆ ಸೀಸನ್ ಅಲ್ಲಿ ಬರ್ತಾ ಇದೆ, ಹಸಿಮೆಣಸಿನ್ಕಾಯಿ, ಇವನ್ನೆಲ್ಲಾನು ಬಳಸಿ. ಅಂದ್ರೆ ಪೌಷ್ಟಿಕಾಂಶ ಪ್ರತಿ ತುತ್ತಿನಲ್ಲೂ ಪೌಷ್ಟಿಕಾಂಶ ಸಿಗುತ್ತೆ. ಅಲ್ಲಿ ಏನ್ ಪ್ಯಾಕೇಜಿಂಗ್ ಇಲ್ಲ, ಟ್ರಾನ್ಸ್ಪೋರ್ಟೇಶನ್ ಇಲ್ಲ, ಅಲ್ಲಿಂದ ಡೈರೆಕ್ಟ್ ನಿಮ್ ತಟ್ಟೆಗೆ ತಿನ್ನಿ ಅಂತ ಅದು ಒಂದು ಅರಿವು ಮೂಡಿಸ್ತಾ ಇದ್ದಾರೆ. ಸೊ ಈ ಒಂದು ಪೋಷಣ್ ಮಾಸಾಚರಣೆ, ಪೋಷಣ್ ವಾರ ಎಲ್ಲ ಬರೀ ಸರ್ಕಾರದ ಜವಾಬ್ದಾರಿ ಅಲ್ಲ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಪೋಷಕರ ಜವಾಬ್ದಾರಿ ಕೂಡ. ಹೌದು, ಪೋಷಕರ ಜವಾಬ್ದಾರಿ. ಯಾರೆಲ್ಲ ತಟ್ಟೆಯಲ್ಲಿ ಊಟ ಮಾಡ್ತೀವಿ ಅವರೆಲ್ಲರ ಜವಾಬ್ದಾರಿ ಅಂತಾನೆ ಹೇಳ್ಬೋದು. ಹೌದು, ಪೋಷಕರ ಜವಾಬ್ದಾರಿ. ಮತ್ತೆ ಎಲ್ಲಾರು ಸಹ ಹೆಲ್ಪ್ ಮಾಡ್ತಿದ್ದಾರೆ, ಸ್ಕೂಲ್ಗಳು ಸಹ ಮಾಡ್ತಿದ್ದಾರೆ. ಆಮೇಲೆ ಸಮುದಾಯಗಳು ಸಹ ಸೇರಿದ್ದಾರೆ, ಶ್ರೀ ಶಕ್ತಿ ಸಮುದಾಯಗಳಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಎಲ್ಲರೂ ಸಹ ಸಹಾಯ ಮಾಡ್ತಿದ್ದಾರೆ. ಜೊತೆಗೆ ಪ್ರೈವೇಟ್ ಸ್ಕೂಲ್ ಅವರು ಸಹ ಕ್ಯಾಂಪೇನ್ಸ್ ಮಾಡ್ಕೊಂತಿದ್ದಾರೆ. ಅವ್ರದೇ ಆದ ಲಂಚ್ ಬಾಕ್ಸ್ ಅವೇರ್ನೆಸ್ ಆಗಿರ್ಬೋದು, ಹದಿಹರೆಯದವ್ರಿಗೆ ಅನೇಮಿಯಾದ ಬಗ್ಗೆ ಆಗಿರ್ಬೋದು, ಮಾನಸಿಕ ಆರೋಗ್ಯದಾಗಿರ್ಬೇಕು, ಬಹಳಷ್ಟು ಕೆಲಸ ನಡೀತಾ ಇದೆ. ಆದ್ರೆ ಇನ್ನೂ ಮಾಡ್ಬೇಕಾಗಿದ್ದ ಕೆಲಸ ಬಹಳಷ್ಟು ಇದೆ. ಅಂದ್ರೆ ಫೈನಲ್ ಆಗಿ ಏನ್ ಹೇಳ್ಬೇಕಂದ್ರೆ, ಒಂದು ವಾರ, ಮಾಸ ಪೌಷ್ಟಿಕಾಂಶದ ಬಗ್ಗೆ ಮಾಡೋದಿಕ್ಕಲ್ಲ, ನಾವು ಪ್ರತಿದಿನ ವಿ ನೀಡ್ ಟು ಸೆಲೆಬ್ರೇಟ್ ನ್ಯೂಟ್ರಿಷನ್ ಡೇ. ಪ್ರತಿ ತುತ್ತಿನಲ್ಲೂ
ಪ್ರತಿ ತುತ್ತು ನ್ಯೂಟ್ರಿಷಸ್ ಆಗಿರ್ಬೇಕು, ಪೌಷ್ಟಿಕಾಂಶ ಇರಬೇಕು. ಅದು ಒಂದು ನಮ್ಮ ಆರೋಗ್ಯಕರ ಜೀವನಕ್ಕೆ ಮತ್ತು ನಮ್ಮ ಮಕ್ಕಳ ಹೆಲ್ತ್. ಸೆಪ್ಟೆಂಬರ್ ಪೂರ್ತಿ ಮಂತು ಈ ಒಂದು ಪೌಷ್ಟಿಕ ಆಹಾರದ ಬಗ್ಗೆ ಅರಿವು ಕಾರ್ಯಕ್ರಮಗಳು ನಮ್ಮ ಭಾರತ ಸರ್ಕಾರ ಮಾಡ್ತಾ ಇದೆ. ಖಂಡಿತ ಈ ಕಾರ್ಯಕ್ರಮಗಳು ಎಲ್ಲೇ ಇದ್ದರೂ ನೀವು ಭಾಗವಹಿಸಿ ಅದರ ಅರಿವನ್ನು ಪಡ್ಕೊಳ್ಳಿ, ಅದರ ಶಿಕ್ಷಣನ ಪಡ್ಕೊಳ್ಳಿ ಅಂತ ನಾನು ಹೇಳ್ತಾ, ಹಾಗೆ ನಮ್ಮ ಕಾರ್ಯಕ್ರಮದ ಮೂಲಕ ಎಷ್ಟು ಸಾಧ್ಯನೋ ಅಷ್ಟು ಶಿಕ್ಷಣನ ನಾವು ಈ ಒಂದು ಪೌಷ್ಟಿಕ ಆಹಾರದ ವಿಷಯವಾಗಿ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಎಂದಿನಂತೆ ಮೈ ಹೆಲ್ತ್ ಕಾರ್ಯಕ್ರಮದಲ್ಲಿ ಸಾಕಷ್ಟು ಪೌಷ್ಟಿಕ ಆಹಾರದ ವಿಷಯವಾಗಿ ನಾವು ಮಾತನಾಡೋಣ ಅಂತ ಹೇಳ್ತಾ, ಇಲ್ಲಿ ತನಕ ಇದು ಸಾಕಷ್ಟು ವಿಷಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಅರ್ಪಿತಾ ಅವರೇ, ನಮ್ಮ ರೇಡಿಯೋ ಆಕ್ಟಿವ್ ಪರವಾಗಿ. ಧನ್ಯವಾದಗಳು ಪದ್ಮವರೇ. ಕೇಳುಗರೆ ಕೇಳಿದ್ರಲ್ಲ, ಇಲ್ಲಿ ತನಕ ನಮ್ಮ ಜೊತೆ ಅರ್ಪಿತಾ ಅವರಿದ್ದರು. ಈ ಒಂದು ರಾಷ್ಟ್ರೀಯ ಪೋಷಣ ಸಪ್ತಾಹದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರು. ಕೇಳುಗರೆ, ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನೀವು ನಮಗೆ ತಿಳಿಸಬಹುದು. ನಮ್ಮ ಮೇಲ್ ಐ ಡಿ ರೇಡಿಯೋ ಆ್ಯಕ್ಟಿವ್ CR90.4 MSZ@gmail.com. ಹಾಗೆ ಕೇಳುಗರೆ, ಏನಾದರೂ ನಿಮಗೆ ಈ ಒಂದು ಡಯಟ್ ಸಜೆಷನ್ ಬೇಕಿದ್ದಲ್ಲಿ ಅಥವಾ ಈ ಒಂದು ಡಯಟ್ ಬಗ್ಗೆ ಒಂದು ಪರ್ಸ್ನಲ್ ಕನ್ಸಲ್ಟೆಂಟ್ ಬೇಕಿದ್ದಲ್ಲಿ, ನ್ಯೂಟ್ರಿಷನ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ವಿಷಯಗಳಿದ್ದಲ್ಲಿ ನೀವು ಖಂಡಿತ ಅರ್ಪಿತಾ ಅವ್ರನ್ನ ಸಂಪರ್ಕಿಸಬಹುದು. ಅರ್ಪಿತಾ ಅವರ ವಾಟ್ಸಪ್ ನಂಬರ್ ಈ ರೀತಿ ಇದೆ: 7349720437. ಮತ್ತೊಮ್ಮೆ ಹೇಳ್ತೀನಿ, ಅರ್ಪಿತಾ ಅವರ ದೂರವಾಣಿ ಸಂಖ್ಯೆ 7349720437. ಈ ಒಂದು ನಂಬರ್ಗೆ ವಾಟ್ಸಪ್ ಮೆಸೇಜ್ ಮೂಲಕ ಅಥವಾ ವಾಟ್ಸಪ್ ಕಾಲ್ ಮಾಡೋದ್ರ ಮೂಲಕ ಅವ್ರ ಜೊತೆ ನಿಮ್ಮ ನ್ಯೂಟ್ರಿಷನ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಬಹುದು ಅಂತ ಹೇಳ್ತಾ ಧನ್ಯವಾದಗಳು. ಭಾರತ ಹಳ್ಳಿಗಳ ನಾಡು, ಹಲವು ಸಂಸ್ಕೃತಿಗಳ ಬೀಡು. ನಮ್ಮಲ್ಲಿ ಹಬ್ಬ ಹರಿದಿನ ಜಾತ್ರೆಗಳಿಗೆ ಕಡಿಮೆ ಏನಿಲ್ಲ. ಹೀಗೆಲ್ಲ ಜಾತ್ರೆ ಉತ್ಸವಗಳು ನಡೆಯುವಾಗ ಇಂಥದ್ದೊಂದು ಶಬ್ದ ನಾದ ನಮಗೆ ಕೇಳುತ್ತಲೇ ಇರುತ್ತದೆ. ಒಮ್ಮೊಮ್ಮೆ ಹೊಸ ಉತ್ಸಾಹ ಬಡಿದೆಬ್ಬಿಸುವ ನಾದ ವೈಭವ. ಇದು ತಮಟೆಯ ಸದ್ದು, ಡೊಳ್ಳಿನ ಸದ್ದು. ಇವು ಮೇಳೈಸಿದಾಗ ಒಮ್ಮೆಲೆ ಒಗ್ಗೂಡುತ್ತವೆ ನಮ್ಮ ಮೈಮನಗಳು. ಇದು ಗ್ರಾಮೀಣ ಸಂಸ್ಕೃತಿ. ಇಲ್ಲಿ ಇಲ್ಲ ಯಾವುದೇ ಇತಿಮಿತಿ. ಕಾಲುಗಳು ಕುಣಿಯುತ್ತವೆ, ಹೃದಯ ಸಂಭ್ರಮಿಸುತ್ತದೆ. ಕರ್ನಾಟಕದ ವೈಶಿಷ್ಟ್ಯ ನಿಮ್ಮ ಸಮುದಾಯ ರೇಡಿಯೋನಲ್ಲಿ. ರೇಡಿಯೋ ಆಕ್ಟಿವ್ 90.4 ಮೆಗಾಹರ್ಟ್ಸ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್.